ಧರ್ಮಸ್ಥಳದ ಸುತ್ತಮುತ್ತ ಶವ ಹೂತಿಟ್ಟಿರುವ ಪ್ರಕರಣ ಸಾಕಷ್ಟು ಹೈಪ್ ಪಡ್ಕೊಳ್ತಾ ಇದೆ. ಈಗ ಧರ್ಮಸ್ಥಳಕ್ಕೆ ಎಂಟ್ರಿ ಕೊಡೋಕ್ಕೆ ಎಸ್ಐಟಿ ತಂಡದವರು ಈಗ ರೆಡಿಯಾಗಿದ್ದಾರೆ. ಮಣ್ಣಿನಡಿ ನೂರಾರು ಶವ ಹೇಗಿರುತ್ತೆ? ಇನ್ನು ಎಸ್ಐಟಿ ತನಿಖೆ ಎಲ್ಲ ಆಯಾಮಕ್ಕೆ ಈಗ ಒಂದು ತೆರೆಯನ್ನು ಎಳಿತಾರ? ಎಲ್ಲ ಅನುಮಾನಕ್ಕೆ ಶೀಘ್ರವೇ ಬೀಳುತ್ತಾ ಹಾಗಾದ್ರೆ ಬ್ರೇಕ್? ಯಾಕಂದ್ರೆ ಒಟ್ಟು 4 ಜನ ಈ ಎಸ್ಐಟಿ ತಂಡದಲ್ಲಿದ್ದಾರೆ. ಒಂದು 2 ಹಿಂದೇಟನ್ನು ಹಾಕ್ತಾ ಇದ್ರು ಅನ್ನುವಂಥ ಮಾಹಿತಿ ಕೂಡ ಇಲ್ಲಿ ಕೇಳಿ ಬರ್ತಾ ಇತ್ತು. ಆದರೆ ಇಲ್ಲ, ಯಾರು ಹಿಂದೇಟನ್ನು ಹಾಕ್ತಾ ಇಲ್ಲ, ಎಲ್ಲರೂ ಕೂಡ ಧರ್ಮಸ್ಥಳಕ್ಕೆ ಹೋಗ್ತಾರೆ. ಆ ಹುದುಗಿಟ್ಟಿರುವಂತಹ ಹೆಣಗಳ ಒಂದು ಪರಿಶೀಲನೆ, ಎಸ್ಐಟಿ ತನಿಖೆಯನ್ನು ಮುಂದುವರಿಸ್ತಾರೆ ಅಂತ ಸ್ವತಃ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಂದು ಕಡೆ ಬರೀ ಎಸ್ಐಟಿ ತಂಡದವರು ಹೋದರೆ ಸಾಕಾಗಲ್ಲ, ಎಸ್ಐಟಿ ತಂಡದವರ ಜೊತೆಗೆ FSL ತಂಡದವರು ಕೂಡ ಹೋಗಬೇಕಾಗ್ತದೆ. ಯಾಕಂದರೆ ಸುಮಾರು ವರ್ಷಗಳಿಂದನೂ ಕೂಡ ಅಲ್ಲಿ ಇರುವಂತಹ ಶವಗಳ ಒಂದು ಪರಿಶೀಲನೆ ಮಾಡಬೇಕಾಗಿದೆ. ತಲೆಬುರುಡೆಗಳು, ಮೂಳೆಗಳು ಏನೇನೆಲ್ಲ ಸಿಗುತ್ತೆ ಅದ್ರ ಬಗ್ಗೆ ಒಂದಿಷ್ಟು ಪರಿಶೀಲನೆಯನ್ನು ಮಾಡಬೇಕಾಗ್ತದೆ. ಹಾಗಾಗಿ ಧರ್ಮಸ್ಥಳಕ್ಕೆ ಈಗ ಎಂಟ್ರಿ ಕೊಡೋಕ್ಕೆ ಇವತ್ತು ಎಸ್ಐಟಿ ತಂಡದವರು ರೆಡಿ ಆಗಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಕೇಸ್ಗೆ ಈಗ ಎಸ್ಐಟಿಯನ್ನು ಸರ್ಕಾರ ಏನೋ ರಚನೆ ಮಾಡಿತ್ತು. ಕೂಡಲೇ ಧರ್ಮಸ್ಥಳಕ್ಕೆ ಹೋಗಿ ತನಿಖೆಯನ್ನು ಮಾಡಲಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದೀವಿ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಈಗ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಸದ್ಯದಲ್ಲೇ ಎಸ್ಐಟಿ ತಂಡ ಧರ್ಮಸ್ಥಳಕ್ಕೆ ಭೇಟಿಯನ್ನು ನೀಡುತ್ತೆ. ಇದು ಸ್ವತಃ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಎಸ್ಐಟಿ ತಂಡದಲ್ಲಿ ಕೆಲವೊಂದಿಷ್ಟು ಅಧಿಕಾರಿಗಳು ಆಲ್ರೆಡಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೆಲಸ ಮಾಡಿದವರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೆಲಸ ಮಾಡಿದ ಅನುಭವವೂ ತುಂಬ ಚೆನ್ನಾಗಿದೆ ಅವರಿಗೆ. ಹಾಗಾಗಿ ಮತ್ತೆ ಈಗ ಅಂತಹ ಅನುಭವಿ ಅಧಿಕಾರಿಗಳನ್ನೇ ಈಗ ಈ ಕೇಸನ್ನು ತನಿಖೆಯನ್ನು ಕೈಗೆತ್ತಿಕೊಳ್ಳಲಿಕ್ಕೆ ಕಳಿಸಿದಾಗ ಆದಷ್ಟು ಬೇಗ ಸತ್ಯಾಸತ್ಯತೆ ಹೊರಗಡೆ ಬರುತ್ತೆ ಅನ್ನುವಂಥ ಲೆಕ್ಕಾಚಾರ ಕೂಡ ಈಗ ಸರ್ಕಾರಕ್ಕೆ ಇದ್ದಂತೆ ಕಾಣಿಸ್ತಾ ಇದೆ. ಮತ್ತೊಂದು ಕಡೆ ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟಿರುವ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಶವ ಹೂತಿಟ್ಟಿರುವಂಥ ವ್ಯಕ್ತಿನೇ 164 ಹೇಳಿಕೆಯನ್ನು ಕೊಟ್ಟಿದ್ದಾನೆ ಜಡ್ಜ್ ಮುಂದೆ. ಹಾಗಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯದಾದ್ಯಂತ, ದೇಶದಾದ್ಯಂತ ಇವತ್ತು ಒಕ್ಕೊರಲಿನಿಂದ ಇವತ್ತು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ರು, ನೀವು ಆದಷ್ಟು ಬೇಗ ಪಾರದರ್ಶಕವಾದ ತನಿಖೆಯನ್ನು ಮಾಡಬೇಕು ಅಂತ. ಹಾಗಾಗಿ ಈ ಒಂದು ತನಿಖೆಯನ್ನು ಈಗ ಕೈಗೆತ್ತಿಕೊಂಡಿರುವಂತಹ ಎಸ್ಐಟಿ ತಂಡದವರು ಒಂದು ಚಾಲೆಂಜಿಂಗ್ ಆಗಿರ್ತದೆ, ಭಾಳ ಸೂಕ್ಷ್ಮವಾದಂತಹ ವಿಚಾರ. ಮತ್ತು ಧರ್ಮಸ್ಥಳ ಅನ್ನುವಂಥ ಒಂದೇ ಒಂದು ಕಾರಣಕ್ಕೆ ಎಲ್ಲಾದರೂ ಹಿಂದೇಟು ಹಾಕಿದ್ರ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಈ ಎಲ್ಲ ಬೆಳವಣಿಗೆಗಳ ನಡುವೆ ಈಗ ಎಸ್ಐಟಿ ತಂಡದವರು ಧರ್ಮಸ್ಥಳಕ್ಕೆ ಹೋಗಲಿಕ್ಕೆ ಸಜ್ಜಾಗಿದ್ದಾರೆ. ಒಳ್ಳೆ ಬೆಳವಣಿಗೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನಮ್ಮ ಕ್ರೈಮ್ ರಿಪೋರ್ಟರ್ ಬಸವರಾಜ್ ಕೊಡ್ತಾ ಹೋಗ್ತಾರೆ. ಬಸವರಾಜ್, ಧರ್ಮಸ್ಥಳದ ಸುತ್ತಮುತ್ತದಲ್ಲಿ ಅನೇಕ ಶವಗಳು ಹೂತಿಟ್ಟಿದ್ದಾವೆ ಅನ್ನುವಂತಹ ಒಂದು ವಿಚಾರಕ್ಕೆ ಒಬ್ಬ ವ್ಯಕ್ತಿ ಬಂದು ಆಲ್ರೆಡಿ 164 ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಈಗ ಎಸ್ಐಟಿ ತಂಡದವರು ಕೂಡ ಹಿಂದೇಟು ಹಾಕಿದ್ರು. ಈಗ ಗೃಹ ಸಚಿವರು ಈಗ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ, ಇಲ್ಲ ಯಾರು ಹಿಂದೇಟು ಹಾಕ್ತಾ ಇಲ್ಲ, ಹೋಗ್ತಾರೆ ಅಂತ. ಯಾವಾಗ ಹೋಗ್ತಾರೆ, ಯಾವಾಗಿಂದ ತನಿಖೆ ಶುರುವಾಗ್ತದೆ? ಮತ್ತೊಂದು ಕಡೆ ಅಲ್ಲಿ ಶವಗಳ ವಿಚಾರ ಆಗಿರೋದ್ರಿಂದ FSL ತಂಡದವರು ಜೊತೆಲಿ ಹೋಗ್ತಾರೆ ಎಸ್ಐಟಿ ತಂಡದಲ್ಲಿ, ಹೇಗೆ ಅಂತ ಬಸವರಾಜ್? ಸಚಿನ್, ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರಾಜ್ಯ ಸರ್ಕಾರ ಎಸ್ಐಟಿಯನ್ನ ರಚನೆ ಮಾಡಿರುವಂತದ್ದು. ಎಸ್ಐಟಿ ರಚನೆ ಮಾಡಿದ ಬಳಿಕವಾಗಿ ಸಾಕಷ್ಟು ರೀತಿಯಾದಂತಹ ಅಪಸ್ವರಗಳು ಕೂಡ ಕೇಳಿ ಬಂದಿತ್ತು. ಯಾಕಂದ್ರೆ ಅದರಲ್ಲಿ ಎಸ್ಐಟಿ ತಂಡದಲ್ಲಿರುವಂತಹ 2 IPS ಅಧಿಕಾರಿಗಳು ಹಿಂದೇಟನ್ನ ಹಾಕ್ತಾ ಇದ್ದಾರೆ, ನಾವು ಈ ಎಸ್ಐಟಿ ತಂಡದಲ್ಲಿ ಭಾಗಿಯಾಗೋದಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಹೇಳ್ತಾ ಇದ್ದಾರೆ ಎನ್ನುವಂತ ಮಾತುಗಳು ಕೇಳಿ ಬಂದ ಇತ್ತು. ಅದಕ್ಕೆ ಫುಲ್ ಸ್ಟಾಪ್ ಎನ್ನುವಂತೆ ಇದೀಗ ಗೃಹ ಮಂತ್ರಿ ಪರಮೇಶ್ವರ್ ಅವರು ಹೇಳಿಕೆನ ನೀಡಿರುವಂತದ್ದು. ಯಾಕಂದ್ರೆ ಈಗಾಗಲೇ ಯಾರು ಅಧಿಕಾರಿಗಳು ಎಸ್ಐಟಿಯಿಂದ ದೂರ ಉಳಿಯಲ್ಲ, ಎಲ್ಲರೂ ಭಾಗಿಯಾಗ್ತಾ ಇದ್ದಾರೆ. ಜೊತೆಗೆ ಯಾರಾದ್ರೂ ದೂರ ಉಳಿಬೇಕಾಗಿದ್ರೆ ಅವ್ರು ನಮಗೆ ತಿಳಿಸಬಹುದು, ನಾವು ಮುಂದಿನ ಕ್ರಮಗಳ ಬಗ್ಗೆ ಚರ್ಚೆಯನ್ನ ಮಾಡ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಗೃಹ ಮಂತ್ರಿ ಪರಮೇಶ್ವರ್ ಅವರು ಹೇಳಿಕೆಯನ್ನ ನೀಡಿರುವಂತದ್ದು. ಹಾಗಾಗಿ ಇನ್ನೇನು ಕೆಲವೇ ಇವತ್ತೇ ಏನು ಎಸ್ಐಟಿ ತಂಡ ಧರ್ಮಸ್ಥಳಕ್ಕೆ ಭೇಟಿ ನೀಡಿ ಧರ್ಮಸ್ಥಳದ IO ಏನಿದ್ರೆ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿರುವಂತಹ ತನಿಖಾಧಿಕಾರಿಗಳ ಮೂಲಕವಾಗಿ ಪ್ರಕರಣವನ್ನ ತಮಗೆ ಕೈ ಎತ್ಕೊಂಡು ವಿಚಾರಣೆಯನ್ನ ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಪ್ರಮುಖವಾಗಿ ಪ್ರಕರಣವನ್ನ ತಮಗೆ ತಗೊಂಡ ನಂತರವಾಗಿ ಒಂದು ಸಭೆಯನ್ನ ಮಾಡ್ತಾರೆ. ಸಭೆ ಬಳಿಕವಾಗಿ ಯಾವ್ಯಾವ ನಿರ್ಧಾರಗಳನ್ನ ತೆಗೆದುಕೊಳ್ಬೇಕು, ಏನೆಲ್ಲ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಡೀಟೇಲ್ಸ್ ಗಳನ್ನ ಕಲೆಕ್ಟ್ ಆಗ್ತಾರೆ. ಅದಾದ ಬಳಿಕ ತಮಗೆ ಬೇಕಾಗಿರುವಂತಹ ಅಧಿಕಾರಿಗಳು, ಈ SIT ತಂಡಕ್ಕೆ ಕೆಲ ಹಂತದ ಅಧಿಕಾರಿಗಳಿದ್ದಾರೆ, DYSP, ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್, ಅದ್ರ ಜೊತೆಗೆ ಕಾನ್ಸ್ಟೇಬಲ್ಗಳನ್ನ ಸೇರಿಸುವಂತ ಕೆಲಸವನ್ನ ಮಾಡ್ತಾರೆ. ಅದಾದ ಬಳಿಕ ನೇಮಕ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಅದಾದ ಬಳಿಕ ಯಾವ ರೀತಿ ಪ್ರೊಸೆಸ್ ಇರುತ್ತೆ ಅದ್ರ ಹೇಗೆ ಮಾಡ್ಕೊಂಡು ಹೋಗುವಂತ ಕೆಲಸವನ್ನ ಮಾಡ್ತಾರೆ. ಬಹುತೇಕ ಇವತ್ತೇ SIT ತಂಡ ಧರ್ಮಸ್ಥಳಕ್ಕೆ ಭೇಟಿ ನೀಡಿ ಧರ್ಮಸ್ಥಳದಲ್ಲಿ ಕೇಸ್ ಫೈಲ್ ನ ತಗೊಳ್ಳುವಂತ ಕೆಲಸವನ್ನ ಮಾಡ್ತಾರೆ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇರುವಂತದ್ದು. ಧನ್ಯವಾದ ಬಸವರಾಜ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.